ಹಾಯ್ ಫ್ರೆಂಡ್ಸ್, ಎಲ್ಲರೂ ನಮಸ್ಕಾರ. ಅಂಬಿಕಾ ಡಿ ಫ್ಯಾಷನ್ ಚಾನಲ್ಗೆ ನಿಮಗೆಲ್ಲರಿಗೂ ಸ್ವಾಗತ. ಇವತ್ತು ನಾನು ಫ್ರೀ ಆನ್ಲೈನ್ ಕ್ಲಾಸ್ 3ನೇ ಕ್ಲಾಸನ್ನು ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಅದಕ್ಕೂ ಮುಂಚೆ ಯಾರೆಲ್ಲ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ನೋಡತ್ರಿ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ರಿ. ವಿಡಿಯೋ ಇಷ್ಟ ಆದರೆ ಲೈಕ್, ಶೇರ್, ಕಮೆಂಟ್ ಮಾಡೋದನ್ನು ಮರಿಬೇಡ್ರಿ. ಆದಷ್ಟು ಹೆಚ್ಚು ಜನರಿಗೆ ಕಲಿತೀವಿ ಅನ್ನೋರಿಗೆ ನಮ್ಮ ವಿಡಿಯೋಸ್ಗಳನ್ನ ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಕೇಳಿ. ಓಕೆ ಫ್ರೆಂಡ್ಸ್, ಈಗ ಬನ್ನಿ. ನಾನು ಮೊನ್ನೆ ಇದು ನೋಟ್ಸ್ ಒಳಗೆ ಅಂದ್ರೆ ಒಂದು ಅಳತೆ ತೊಗೊಂಡು, ಅಂದರೆ 1ನೇ ಕ್ಲಾಸ್ ಒಳಗೆ ಅಳತೆ ತೊಗೊಂಡು 2ನೇ ಕ್ಲಾಸ್ ಒಳಗೆ ಅದ್ರೊಳಗೆ ಎಷ್ಟು ಫಾರ್ಮುಲಾ ಎಲ್ಲ ನೀಟಾಗಿ ಕೂಡಿಸ್ಕೋಬೇಕು, ಆಮೇಲೆ ಬಂದಂಥ ಅಳತೆನ ಈ ಕ್ಲಾಸ್ ಒಳಗೆ ಪೇಪರ್ ಮೇಲೆ ಡ್ರಾಫ್ಟಿಂಗ್ ಮಾಡಿ ತೋರಿಸ್ತೀನಿ. ನೆಕ್ಸ್ಟ್ ಏನಂದರೆ ಫ್ಯಾಬ್ರಿಕ್ ಕಟಿಂಗ ಮತ್ತು ಲೈನಿಂಗ್ ಕಟಿಂಗ, ನೆಕ್ಸ್ಟ್ ಸ್ಟಿಚಿಂಗ್. ಅಂದರೆ ಸಾದಾ ಬ್ಲೌಸದ್ದು ಇಷ್ಟು ಪ್ರೊಸೀಜರ್ ಇರ್ತಾವೆ. ಈಗ ಈ ಅಳತೆ ಮೇಲೆ ನಾನು ಡ್ರಾಫ್ಟಿಂಗನ್ನು ಮಾಡ್ತೀನಿ. ಈಗ ನೋಡ್ರಿ, ಪೂರ್ಣ ಉದ್ದ 13 ಅದ, ಪ್ಲಸ್ 1 ಇಂಚ್ ಸೇರಿಸಿದ್ರೆ 14.14. ಇಲ್ಲೇನು ಚೌಕ್ ಬಾಕ್ಸ್ ಹಾಕಿಲ್ಲ, ಈ ಬಾಕ್ಸ್ ಅಳತೆನೆ ನಾನು ಪೇಪರ್ ಮೇಲೆ ಹಾಕಬೇಕು. ರೆಡಿ ಎಷ್ಟದ ನಮ್ಗೆ ಅಳತೆ ಬ್ಲೌಸ್ ಒಳಗೆ 13 ಅಂದ್ರೆ 12.25 ಇಂಚು ರೆಡಿ ಅದ. 1 ಇಂಚ್ ಸೇರಿಸಿ 14.14. ಅರ್ಧ ಇಂಚ್ ಇಲ್ಲಿ ಶೋಲ್ಡ್ರ್ ಜಾಯಿಂಟಿಗೆ ಹೋಗ್ತದೆ, ಅರ್ಧ ಇಂಚ್ ಇಲ್ಲಿ ನಮಗೆ ಫೋಲ್ಡಿಂಗ್ ಒಳಗೆ ಹೋಗ್ತದೆ. ಅಂದರೆ ಟೋಟಲ್ ನಾವು 1 ಇಂಚ್ ಸೇರಿಸ್ಬೇಕು. 13.5 ಪ್ಲಸ್ 1 ಅಂದರೆ 14 ಇಂಚು. ಹಾಗೆ ನಾವು ಬಗಲುದ್ದ ಒಂದು ಹಾಕಬೇಕು. ಬಗಲುದ್ದ ಎಷ್ಟದ? 5.25 ಅದ. ಅಳತೆ ಬ್ಲೌಸ್ ಒಳಗೆ 5.2 ಅದ. ಇಲ್ಲಿನೂ ಕೂಡ ನಾವು ಅಷ್ಟೇ ಹಾಕಬೇಕು. ಬಗಲುದ್ದ ಒಳಗೆ ಏನೂ ಕೂಡಿಸ್ಕೊಳ್ಳುವಂಗಿಲ್ಲ, ಯಾಕಂದ್ರೆ ಇಲ್ಲಿ ಅರ್ಧ ಇಂಚ ಸ್ಟಿಚಿಂಗ್ ಒಳಗೆ ಹೋಗಿರ್ತೈತಿ. ಆಮೇಲೆ ಇಲ್ಲಿನೂ ಕೂಡ ಬಗಲುದ್ದ ಒಳಗೆ ನಾವು ಏನು ಸ್ಲೀವ್ ಜಾಯಿಂಟ್ ಮಾಡಿರ್ತೀವಲ್ಲ, ಅಲ್ಲಿನೂ ಬಟ್ಟೆ ಹೋಗೋದ್ರಿಂದ ನಮ್ಗೆ ಇದಕ್ಕೆ ಬಗಲುದ್ದಿಗೆ ಕರೆಕ್ಟ್ ಆಗ್ತದೆ. ಇಲ್ಲ ನಮಗೆ ಟೈಟ್ ಅನ್ನಿಸ್ತದ್ರಿ ಅಂತ ಅನ್ನೋರು 1/4 ಇಂಚ್ ಅಷ್ಟೇ ಸೇರಿಸ್ಕೋರಿ. ನಾ ಮಾತ್ರ ಏನು ಬಗಲುದ್ದೊಳಗೆ ಕೂಡಿಸ್ಕೊಂಡಿಲ್ಲ. ನೀವು ಬೇಕಿದ್ರೆ ಒಂದು 1/4 ಇಂಚಿನಷ್ಟು ಸೇರಿಸ್ಕೋರಿ ಬಗಲುದ್ದ ಒಳಗೆ. ಆಮೇಲೆ ಇಲ್ಲಿ ನಮ್ಗೆ ನೆಕ್ಸ್ಟ್ ಪಾಯಿಂಟು, ಇದು ಶೋಲ್ಡ್ರ್ ಲೈನು, ಇದು ಚೆಸ್ಟ್ ಲೈನು. ಶೋಲ್ಡ್ರ್ ಲೈನಿಗೆ ಏನಂದ್ರೆ ನಾವು ಶೋಲ್ಡ್ರ್ ಹಾಕೊಳ್ಳೋಣ. ಶೋಲ್ಡ್ರ್ ಎಷ್ಟದ ಅಂತಂದ್ರೆ 9 ಅದ. 9ರ ಅರ್ಧ ಮಾಡಿ ನಾವು ಅದ್ರೊಳಗೆ ಅರ್ಧ ಇಂಚ್ ಕೂಡಿಸ್ಕೋಬೇಕಂದ್ರೆ 4.25 ಆಯಿತು. 4.25 ಒಳಗೆ ಅರ್ಧ ಇಂಚ್ ಸೇರಿಸಿದ್ರೆ 5 ಇಂಚಿಗೆ ಒಂದು ಮಾರ್ಕ್ ಮಾಡಿ. ಆಮೇಲೆ ಶೋಲ್ಡ್ರ್ ಪಟ್ಟಿ 2.2 ಅದ. ಅದ್ರೊಳಗೆ ಅರ್ಧ ಇಂಚ್ ಸೇರಿಸಿದ್ರೆ 2.75. 5 ಇಂಚು ಶೋಲ್ಡರ, 3.25 ಇಂಚ ಶೋಲ್ಡ್ರ್ ಪಟ್ಟಿ. ಇದು ಫಸ್ಟಿಗೆ ನಾವು ಹಾಕ್ತಾ ಇರೋದು ಬ್ಯಾಕ್ ಪಾರ್ಟ್. ಓಕೆ. ಆಮೇಲೆ ಇಲ್ಲಿ ನಮ್ಗೆ ಎದೆ ಸುತ್ತಾತೆ ಎಷ್ಟದಂದ್ರೆ 17.5 ಅರ್ಧ, 0.9 ಇಂಚ್. ಆಮೇಲೆ ಸೊಂಟದ ಸುತ್ತಾತೆ ಎಷ್ಟದಂದ್ರೆ 0.14 ಅದ. ಅಂದರೆ ನಾವು ಕರೆಕ್ಟಾಗಿ 7 ಇಂಚ್ ತೊಗೊಂಡಿದ್ವಿ. ಸೊಂಟದ ಸುತ್ತಾತೆ 7 ಇಂಚ್ ಅದ. ಅದರೊಳಗೆ ಪ್ಲಸ್ 1 ಇಂಚ್ ಸೇರಿಸ್ಬೇಕು. ಈ 1 ಇಂಚ್ ಯಾಕಂದ್ರೆ ಇಲ್ಲಿ ಟಕ್ಸ್ ಬರ್ತದೆ ಮಿಡಲ್, ಆ ಟಕ್ಸ್ ಸಂಬಂಧ ನಾವು 1 ಇಂಚ್ ಎಕ್ಸ್ಟ್ರಾ ತೊಗೋಬೇಕು. ಆಮೇಲೆ 2 ಇಂಚ್ ಮಾರ್ಜಿನ್. ಎಲ್ಲರೂ 2 ಇಂಚ್ ಮಾರ್ಜಿನ್ ತೊಗೊರಿ. ಕೆಲವರು ಬಿಗಿನರ್ಸ್ ಇದ್ರಿ ಅಂದ್ರೆ ನೀವು 1.5 ಇಂಚ್ ಮಾರ್ಜಿನ್ ತೊಗೊಂಡ್ರೆ ನಿಮಗೆ ಸ್ಟಿಚಿಂಗ್ ಒಳಗೆ ಬಟ್ಟೆ ಎಲ್ಲ ಹೋಗಿ ಮಾರ್ಜಿನ್ ಕಡಿಮೆ ಉಳಿತದೆ. ಅದಕ್ಕೆ ಎಲ್ಲರೂ ಕೂಡ 2 ಇಂಚ್ ಮಾರ್ಜಿನ್ನೇ ತೊಗೊಳ್ರಿ. ಇಷ್ಟ ಆಯಿತು. ಇದಾದ ನಂತರ ಇಲ್ಲಿ ಶೋಲ್ಡರ್ ಲೈನ್ನು ಕೂಡ ನಾವು ಕೂಡಿಸ್ಕೊಳ್ಳೋದು. ಆಮೇಲೆ ಇಲ್ಲಿ ಹಿಂಭಾಗದ ಪಟ್ಟಿ ಮಾರ್ಕಿಂಗ್ ಮಾಡೋಣ. ಹಿಂಭಾಗದ ಪಟ್ಟಿ ಎಷ್ಟಿತ್ತು ಅಥವಾ ಹಿಂಭಾಗದ ಕೊರಳು ಎಷ್ಟಿತ್ತು, ಪಟ್ಟಿ ತಗೊಂಡ್ರೆ ನಾವು ಪಟ್ಟಿ ಹಾಕಬೇಕು. ಹಿಂಭಾಗದ ಕೊರಳು ತಗೊಂಡ್ರೆ ಕೊರಳು. ಹಿಂಭಾಗದ ಕೊರಳು 9 ಇಂಚ್ ಇತ್ತು. ಅದರೊಳಗೆ ಅರ್ಧ ಇಂಚ್ ಸೇರಿಸಿ 9.5. ಆಮೇಲೆ ನೆಕ್ ಬಿಡುತ್ತೆ ಎಷ್ಟು ಅದನ್ನು ನೋಡ್ಕೋಬೇಕು. 2.2 ಅದ. ಇಲ್ಲಿ 2.5 ತೊಗೊಂಡ್ರೆ ನಡೀತದೆ. ಒಂದು ಸ್ವಲ್ಪ ಬ್ರಾಡ್ ತೊಗೊಂಡ್ರೆ ನಡೀತದೆ. ಈಗ ನಾವು ಫಸ್ಟಿಗೆ ಇದು ಯಾವುದೂ ಡಿಸೈನ್ ನಮ್ಗೆ ಕೊಡಬೇಡ, ರೌಂಡ್ ಕೊಳ್ಳೆ ಹಾಕೋಣ. ರೌಂಡ್ ಕೊಳ್ಳೆಗೆ ಫ್ರೆಂಚ್ ಕರ್ವ್ ಯೂಸ್ ಮಾಡಿರಿ. ಒಂದು ಸ್ವಲ್ಪ ಈ ರೀತಿ ತಗೊಳ್ಳಿ. ಆಮೇಲೆ ಇಲ್ಲಿ ಬಗಲುದ್ದಿಗೆ ಈ ಪಾಯಿಂಟಿಂದ 1 ಇಂಚ್ ಕರೆಕ್ಟ್ ಸೆಂಟ್ರ್ 1 ಇಂಚ್ ತಗೊಳ್ಳೋಣ. ಆಮೇಲೆ ಇದಕ್ಕೆ 1 ಇಂಚಿಗೆ ಈ ಸ್ಕೇಲ ಸೆಟ್ ಆಗಬೇಕು. ನೋಡ್ರಿ ಈ ರೀತಿ ಇದು ಕರೆಕ್ಟ್ ಬಂತು. ಈಗ ನಾವು ಕರ್ವ್ ಸ್ಕೇಲ್ಗೆ ಶೇಪ್ ಹಾಕೊಳ್ಳೋದು. ಈಗ ಇಲ್ಲಿ ಮೇಲ್ಗಡೆ 1/2 ಇಂಚ್ ಬಿಡೋಣ, ಯಾಕಂದ್ರೆ ಇದು ಹೊಲಿಗೆ ಒಳಗೆ ಹೋಗ್ತದೆ. ನಮಗೆ ಬಗಲಿನ ಸುತ್ತಾತ ಎಷ್ಟದ ಅಂತಂದ್ರೆ 8 ಇಂಚ್ ಅದ. ಈ ರೌಂಡ್ ಪೂರ್ತಿ ನಮ್ಗೆ 8 ಇಂಚ್ ಬರಬೇಕು. ನೋಡಿ 8.25 ಇಂಚ್ ಬಂತು.
ಪರವಾಗಿಲ್ಲ. ಯಾಕಂದ್ರೆ 8.25 ಇಂಚ್ ಬಂತು. ನಾವು ಫಿಟ್ಟಿಂಗ್ ಮಾಡೋದ್ನಾಗ 1/4 ಇಂಚ್ ಮೈನಸ್ ಮಾಡ್ಕೊಂಡಿವಿ ಅಂತಂದ್ರೆ ನಮ್ಗೆ ಬಗಲಿನ ಸುತ್ತಾತೆ ಕರೆಕ್ಟ್ ಆಗಿನೇ ಬರ್ತದೆ. ಆಮೇಲೆ ಇನ್ನೊಂದೇನಂದ್ರೆ ನನಗೊಂದು ಸ್ವಲ್ಪ ಬ್ಲೌಸು ಟೈಟ್ ಇರೋದ್ರಿಂದ ನಾವು 8.25 ಇಂಚ್ ಇಟ್ಟರೆ ನನಗೆ ಓಕೆ ಆಗ್ತದೆ. ನೀವು ಎಕ್ಸಾಕ್ಟ್ ಬೇಕಿತ್ತಂದ್ರೆ ಎಕ್ಸಾಕ್ಟ್ ಮಾಡ್ಕೋಬೇಕು. ಇಲ್ಲಿ 1/4 ಇಂಚ್ ಹೆಚ್ಚಿಗೆ ಬಂದದ ನಮಗೆ ಎಕ್ಸಾಕ್ಟೇ ಬೇಕ್ರಿ ಅಂತಂದ್ರೆ ನೀವು ಬಗಲುದ್ದ 1/4 ಇಂಚ್ ಕಡಿಮೆ. ಓಕೆ, ಈ ಸದ್ಯದ ನನಗೆ ಕರೆಕ್ಟಾಗಿ ಬಂದದ. ಬ್ಯಾಕ್ ಪಾರ್ಟ್ ರೆಡಿ ಆಯಿತು. ಇನ್ನು ಫ್ರಂಟ್ ಪಾರ್ಟ್, ಇಲ್ಲಿ ಬ್ಯಾಕ್ ಪಾರ್ಟಿಗೆ ನಾವೇನು ಟಕ್ಸ್ ಒಂದು ಆ್ಯಡ್ ಮಾಡಿಲ್ಲ, ಟಕ್ಸ್ನು ಕೂಡ ಆ್ಯಡ್ ಮಾಡೋಣ. ಇದ್ರದ್ದು ಸೆಂಟ್ರಿ ತಗೊಳ್ಳೋಣ. ಸೊಂಟದ ಸುತ್ತಳತೆಯ ಅರ್ಧಕ್ಕೆ ಇಲ್ಲಿ ಮಾರ್ಕಿಂಗ್ ಮಾಡಿ, ಇದೇನು 1 ಇಂಚ್ ತೊಗೊಂಡಿವಲ್ಲ ನಾವು, ಈ ಕಡೆ 1/2 ಇಂಚು, ಈ ಕಡೆ 1/2 ಇಂಚು. ಲೆಂತಿಗೆ ಏನದ 3.5 4 ಇಂಚ್ ತನಕ ತೊಗೊಂಡ್ರು ಬರುತ್ತೆ. ಈಗ ನಮ್ಗೆ ಬ್ಯಾಕ್ ಟಕ್ಸ್ ಕೂಡ ರೆಡಿ ಆಯಿತು. ಈಗ ಬಗಲಿನ ಸುತ್ತಾತೆ 1/4 ಇಂಚ್ ಎಕ್ಸ್ಟ್ರಾ ಬಂದಿರೋದ್ರಿಂದ ನಮಗೆ ಇಷ್ಟು 1/4 ಇಂಚನ್ನು ಎಕ್ಸ್ಟ್ರಾ ಬ್ಯಾಡ್ರಿ ಕರೆಕ್ಟಾಗಿ ಬೇಕು ಅಂತಂದ್ರೆ ನಾನು ಬಗಲುದ್ದ 5 ಇಂಚ್ ಹಾಕಿಲ್ಲ, ನೀವು 5 ಇಂಚ್ ಬಗಲು ತೊಗೊಂಡ್ರು ನಡೀತದೆ. ಓಕೆ, ಇನ್ನು ನೆಕ್ಸ್ಟ್ ಮುಂಭಾಗ ಡ್ರಾಫ್ಟಿಂಗ್ ಮಾಡೋಣ. ಫಸ್ಟಿಗೆ ಇಷ್ಟು ಕಟ್ ಮಾಡ್ಕೊಳ್ಳೋಣ. ಹಿಂಭಾಗ ಕಟಿಂಗ್ ಮಾಡೋಣ. ಫ್ರಂಟ್ ಪಾರ್ಟ್ ಡ್ರಾಫ್ಟಿಂಗ್ ಮಾಡೋಣ. ಫ್ರಂಟ್ ಪಾರ್ಟ್ ಒಳಗೆ ನಾವು ಪೂರ್ಣ ಉದ್ದ ಎಷ್ಟಿತ್ತು? 0.13 ಇಂಚ್. 0.13 ಒಳಗೆ 2 ಇಂಚ್ ಎಕ್ಸ್ಟ್ರಾ ತೊಗೊಂಡ್ರೆ 0.15 ಆಯಿತು. ಆಮೇಲೆ ಬಗಲುದ್ದ 1/5 ಇನ್ನೊಂದು ಮಾರ್ಕಿಂಗ್ ಮಾಡ್ಕೊಳ್ಳೋಣ. ಪೂರ್ಣ ಉದ್ದ 0.15 ಅಂದರೆ 14 ಮುಕ್ಕಾಲು. ಬಗಲುದ್ದ 5/4 ಇಂಚ್ ಅಂದರೆ 5.2 ಇಂಚ್. ಇವೆರಡನ್ನೂ ಕೂಡ ನಾವು ಈ ರೀತಿ ಮಾರ್ಕಿಂಗ್ ಹಾಕೊಳ್ಳೋಣ. ಆಮೇಲೆ ಬಗಲುದ್ದ 5 ಇಂಚು, ಶೋಲ್ಡರ್ 0.3 ಇಂಚು. ಹಿಂಭಾಗಕ್ಕೆ ಎಷ್ಟು ಹಾಕಿದ್ವಿ ಸೇಮ್ ಮುಂಭಾಗಕ್ಕೂ ಶೋಲ್ಡ್ರ ಬಗಲುದ್ದ ಅಷ್ಟೇ ಹಾಕೋಣ. ಇಲ್ಲಿಂದ ಶೋಲ್ಡ್ರದಿಂದ ಒಳಗಡೆ 1/2 ಇಂಚ್ ಎಕ್ಸ್ಟ್ರಾ ತೊಗೊಳ್ಳೋಣ, ಯಾಕಂದ್ರೆ ಅದು ರಿಂಕಲ್ಸ್ ಅವಾಯ್ಡ್ ಆಗಲಿ ಅಂತ ಹೇಳಿ. ಆಮೇಲೆ ಎದೆ ಸುತ್ತಳತೆ 0.9 ಇಂಚು, ಅರ್ಧ ಇಂಚ್ ಎಕ್ಸ್ಟ್ರಾ, ಯಾಕಂದ್ರೆ ಟಕ್ಸ್ ಸಂಬಂಧ ಇಲ್ಲಿ 2 ಇಂಚ್ ಅನ್ನೋದ ಮಾರ್ಜಿನ್ನು. ಓಕೆ, ಆಮೇಲೆ 7 ಇಂಚ ಸೊಂಟದ ಸುತ್ತಳತೆ, 2.5 ಇಂಚ ಇಲ್ಲಿ ಮಾರ್ಜಿನ್ನು, 2.5 ಇಂಚ ಇದು ಟಕ್ಸ್ ಸಂಬಂಧ, ಇದು ಮಾರ್ಜಿನ್ನು. 2 ಇಂಚ್ ಎಕ್ಸ್ಟ್ರಾ ಏನು ತಗೋತೀವಲ್ಲ ಮಾರ್ಜಿನ್ನು. ಈಗ ನಾವು ಎಕ್ಸ್ಟ್ರಾ ತಗೊಂಡಿದ್ಬಿಟ್ಟು ಮಾರ್ಜಿನ್ ಕಡೆಯಿಂದ ನಾವು ಗೆರೆ ಹಾಕೊಳ್ಳೋಣ. ಆಮೇಲೆ ಈ ಕಡೆನೂ ಗೆರೆ ಹಾಕೊಳ್ಳೋಣ. ಆಮೇಲೆ ಮುಂದಿನ ಕೊರಳು ಕ್ರಾಸ್ ಒಳಗೆ ತೊಗೊಂಡಿವಿ ನಾವು, ಕ್ರಾಸ್ ಒಳಗೆ ಹಾಕೋಣ 7 ಇಂಚು. ಆಮೇಲೆ ನಮ್ಗೊಂದು ಸ್ವಲ್ಪ ಬ್ರಾಡ್ ಬೇಕಂದ್ರೆ ಇನ್ನೊಂದು 1/2 ಇಂಚ್ ಎಕ್ಸ್ಟ್ರಾ ತೊಗೊಂಡು ಈ ರೀತಿ ನಾವು ಶೇಪ್ ತಗೊಂಡು, ಆಮೇಲೆ ಇಲ್ಲಿಂದ 1 ಇಂಚು ನಾವು ಬ್ಯಾಕ್ ಪಾರ್ಟಿಗೆ ಇಲ್ಲಿಂದ ತೊಗೊಂಡಿರ್ತೇವೆ, ಫ್ರಂಟ್ ಪಾರ್ಟಿಗೆ ಇಲ್ಲಿಂದ. ಓಕೆ, ಬಗಲ್ ಶೇಪ್ ಆಯಿತು. ಆಮೇಲೆ ಕ್ರಾಸ್ ಪಟ್ಟಿ 3.5 ಇಂಚ್ ತೊಗೊಳ್ಳೋಣ. 3.5 ಈ ಕಡೆ 2.5. ಒಂದು ಅರ್ಧ ಸ್ಟ್ರೈಟ್ ಗೆರೆ ಹಾಕೊಳ್ಳೋಣ, ಇನ್ನರ್ಧ ಈ ರೀತಿ ಕ್ರಾಸ್ ಆಗಿ. ಆಮೇಲೆ ಇದು ಫ್ರಂಟ್ ಪಾರ್ಟ್ ಅನ್ನೋದು ರೆಡಿ ಆಯಿತು. ಈಗ ಇದನ್ನು ಕಟ್ ಮಾಡಿ ಆಮೇಲೆ ಟಕ್ಸ್ ಹೇಳ್ತೀನಿ ನಿಮ್ಗೆ ಯಾವ ರೀತಿ ಟಕ್ಸ್ ಮಾರ್ಕಿಂಗ್ ಮಾಡೋದು ಅಂತ ಹೇಳಿ.
1 ಇಂಚಿನಷ್ಟು ಕಟ್ ಮಾಡ್ಕೊಳ್ಳೋಣ, ಎಕ್ಸ್ಟ್ರಾ ಇರ್ತದೆ. ಫ್ರಂಟ್ ಪಾರ್ಟ್ ಒಳಗೆ ಈ ಟಕ್ಸ್ ಯಾವ ರೀತಿ ಮಾರ್ಕಿಂಗ್ ಮಾಡೋದು ಅಂತ ಹೇಳ್ಕೊಡ್ತೀನಿ, ತುಂಬ ಈಸಿಯಾಗಿ. ಫಸ್ಟ್ ಈ ರೀತಿ ಫೋಲ್ಡ್ ಮಾಡಿರಿ. ಕೊರಳಿನ ಕಡೆ ಏನಂದರೆ ಒಂದು 1/2 ಇಂಚಿನಷ್ಟು ಬಿಟ್ಟು ಫೋಲ್ಡ್ ಮಾಡಬೇಕು. ಫೋಲ್ಡ್ ಮಾಡಿ ಒಂದು ಮಧ್ಯೆ ಒಂದು ಈ ಫೋಲ್ಡ್ ಮಾಡ್ದಲ್ಲೇ ಒಂದು ಗೆರೆ ಹಾಕೋರಿ. ಆಮೇಲೆ ಇಲ್ಲಿ ಒಂದು ನಾಚ್, ಅಂದರೆ ನಮ್ಗೆ ಟಕ್ಸ್ ಅಲ್ಲಿಗೆ ಬರ್ಬೇಕಂತ ಹೇಳಿ. ಆಮೇಲೆ ನೆಕ್ಸ್ಟ್ ಶೋಲ್ಡ್ರ್ ಹಾಫ್ ಮಾಡಿ ಒಂದು ನಾಚ್ ಇದು ಗೆರೆ ಹಾಕೋಣ. ಶೋಲ್ಡ್ರ್ ಹಾಫ್ ಮಾಡಿ ಒಂದು ಗೆರೆ ಹಾಕೋಣ. ಆಮೇಲೆ ಇಲ್ಲೂ ಕೂಡ ಒಂದು ನಾಚ್ ಹಾಕೊಳ್ಳೋಣ. ಈಗ ನಮಗಿದು ಬಸ್ಟ್ ಪಾಯಿಂಟು. ಈ ಬಸ್ಟ್ ಪಾಯಿಂಟಿಂದ 1/2 ಇಂಚ್ ಕೆಳಗಡೆ ಬಿಟ್ಟು ಈ ರೀತಿ ಒಂದು ಗೆರೆ ಹಾಕೋಣ ಸ್ಟ್ರೈಟ್. ಆಮೇಲೆ ಇಲ್ಲಿ ನಾವು ಸೊಂಟದ ಸುತ್ತಳತೆಯೊಳಗೆ 2.5 ಇಂಚ್ ಕೂಡಿಸಿರ್ತೀವಲ್ಲ, ಅದ್ರ ಅರ್ಧ ಮಾಡಿಕೊಂಡು ಈ ಕಡೆ ಅರ್ಧ ಈ ಕಡೆ ಅರ್ಧ ತಗೊಂಡು ಗೆರೆ ಹಾಕೊಳ್ಳೋದು. ಆಮೇಲೆ ಈ ಬಸ್ಟ್ ಪಾಯಿಂಟಿಂದ 1.5 ಇಂಚ್ ಗ್ಯಾಪ್ ಕೊಡೋಣ. ಆಮೇಲೆ ಇಲ್ಲೂ ಕೂಡ 1.5 ಇಂಚ್ ಗ್ಯಾಪ್. ಆಮೇಲೆ ಇಲ್ಲಿ ಸೈಡಿಗೆ 2.2 ಇಂಚ್ ಫೋರ್ತ್ ಟಕ್ಸ್ಗೋಸ್ಕರ, ಇಲ್ಲಿ ಕೆಳಗಿನಿಂದ 2.2 ಇಂಚ್. ಆಮೇಲೆ ಇಲ್ಲಿ ಬಸ್ಟ್ ಪಾಯಿಂಟಿಗೆ ಇದಕ್ಕೆ ಟೇಪ್ ಹಿಡಿದು 2 ಇಂಚ್ ಗ್ಯಾಪ್ ಕೊಟ್ಟು ಒಂದು ಸ್ಟ್ರೈಟ್ ಗೆರೆ ಹಾಕೋಬೇಕು. ಟಕ್ಸ್ ಹಿಡಿಲಿಕ್ಕೆ ಈ ಕಡೆ 1/4 ಇಂಚ್, ಈ ಕಡೆ 1/4 ಇಂಚು. ಆಮೇಲೆ ಈ ಬಸ್ಟ್ ಪಾಯಿಂಟಿಗೆ ಕರೆಕ್ಟಾಗಿ ನಾವು ಈ ರೀತಿ ಸ್ಕೇಲ್ ಹಿಡಿದು ಒಂದು ಗೆರೆ ಹಾಕೊಳ್ಳೋಣ. ಇದು ನಮ್ಗೆ ಆರ್ಮೋಲ್ ಕರ್ವ್ ಕಡೆಯಿಂದ ಟಕ್ಸೋದು. ಆಮೇಲೆ ಇಲ್ಲಿಂದ ಒಂದು ಗೆರೆ ಹಾಕ್ಕೊಂಡು ಮೇಲ್ಗಡೆ 1/4 ಇಂಚು, ಈ ಕಡೆ 1/4 ಇಂಚು. ಆಮೇಲೆ 1/2 ಇಂಚು ಶೋಲ್ಡ್ರ್ ಜಾಯಿಂಟಿಗೆ ಬಿಟ್ಟು ಇದು ಎಷ್ಟು ಅದ ನೋಡ್ಕೋಬೇಕು. 9 ಇಂಚ್ ಅದ. ನಮಗೆ ಬೇಕಾಗಿರೋದು 8 ಇಂಚು, ಅಂದರೆ ಈ ಕಡೆ 1/2 ಇಂಚ್, ಈ ಕಡೆ 1/2 ಇಂಚ್ ತಗೊಂಡು ಗೆರೆ ಹಾಕೋ. ಓಕೆ, ಈಗ ಫೋರ್ತ್ ಟಕ್ಸ್ ಕೂಡ ನಮಗೆ ರೆಡಿ ಆದು. ಇದು ಫ್ರಂಟ್ ಪಾರ್ಟ್. ಇನ್ನು ಸ್ಲೀವ್ಸ್. ಸ್ಲೀವ್ಸ್ ಏನದ ನಮ್ಗೆ ಪೂರ್ಣ ಉದ್ದ 9.5, ಅದರೊಳಗೆ 1 ಇಂಚ್ ಸೇರಿಸಿ 10.5. ಇಲ್ಲಿ ಡೌನಿಂಗ್ 3.5, ಯಾಕಂದರೆ ಎದೆ ಸುತ್ತತೆ 10ನೇ ಭಾಗ ಅಂದ್ರೆ ನಮ್ಗೆ ಇಲ್ಲಿ ಡೌನಿಂಗ್ 3.5 ಇಂಚ್ ಬರ್ತದೆ. ಅಂದ್ರೆ ನಮ್ಮದು 35 ಇಂಚ್ ಎದೆ ಸುತ್ತತೆ. 35 ಒಳಗೆ 10ನೇ ಭಾಗ ಮಾಡಿದ್ರೆ 3.5 ಇಂಚ್ ಆಯಿತು, ಅಂದ್ರೆ 3.5 ಆಯಿತು. ಒಂದು ಗೆರೆ ಹಾಕೊಳ್ಳೋಣ. ಅದ್ರ ಮುಂದೆ 2 ಇಂಚ ಮಾರ್ಜಿನ್. ತೋಳಿನ ಅರ್ಧ ಸುತ್ತಳತೆ 6 ಇಂಚ, ಅದ್ರ ಮುಂದೆ 2 ಇಂಚ್ ಮಾರ್ಜಿನ್. 8 ಇಂಚ ಬಗಲಿನ ಸುತ್ತಳತೆ, ಅದ್ರ ಮುಂದೆ 2 ಇಂಚ್ ಎಕ್ಸ್ಟ್ರಾ ಮಾರ್ಜಿನ್. ನೀವು ಎಲ್ಲದಕ್ಕೂ ಮಾರ್ಜಿನ್ ತಗೊಳ್ಳೇಬೇಕು. ಎಕ್ಸ್ಟ್ರಾ ಮಾರ್ಜಿನ್ ತಗೊಳ್ಳಿಲ್ಲ ಅಂದ್ರೆ ಸೈಡಿಗೆ ಬಟ್ಟೆ ಉಳಿಯಂಗಿಲ್ಲ. ಕೆಲವೊಬ್ರು ಮಿಸ್ ಮಾಡಿರ್ತೀರಿ ಸೈಡ್ ಮಾರ್ಜಿನ್ ತಗೊಳ್ಳೋದು. ಆಮೇಲೆ ಇಲ್ಲಿ ಶೇಪ್ ಹಾಕೋದು. ಈ ರೀತಿ ಫ್ರೀ ಹ್ಯಾಂಡ್ ಶೇಪ್ ಹಾಕೋದನ್ನು ಕಲಿಬೇಕು. ನಾವೀಗ ಬಫ್ ಸ್ಲೀವ್ಸ್ ಹಾಕಿರೋದ್ರಿಂದ ಇಲ್ಲಿ ಮೇಲ್ಗಡೆ 2.5 ಇಂಚು, ಆಮೇಲೆ ಇಲ್ಲಿ ಉದ್ದಿಗೆ 3 ಇಂಚ್. ಈ ರೀತಿ ಒಂದು ಚೌಕ್ ಬಾಕ್ಸನ್ನು ರೆಡಿ ಮಾಡ್ಕೊಡಿ. ಇದು ಪಫ್ ಸ್ಲೀವ್ಸ್. ಈ ರೀತಿ ರೌಂಡ್ ತಗೊಂಡು ಇಲ್ಲಿ ಟಚ್ ಮಾಡ್ಕೊಂಡು, ಆಮೇಲೆ ಫ್ರಂಟ್ ಇವೆರಡು ಕ್ಯಾನ್ಸಲ್. ಇದೇ ಶೇಪೇ ನಾವು ಕಟ್ ಮಾಡ್ಕೊಳ್ಳೋದು. ಈ ಕಟಿಂಗ್ ತೋರಿಸ್ತೀನಿ ನೋಡ್ರಿ ನಮ್ಗೆ. ಪಫ್ ಸ್ಲೀವ್ದು ತುಂಬ ಈಜಿ ಅದ, ಮತ್ತು ಇದು ವೇರ್ ಮಾಡಿದಾಗ ತುಂಬ ಚೆನ್ನಾಗಿ ಕಾಣಿಸ್ತದೆ.
ಆಮೇಲೆ ಫ್ರಂಟ್ ಶೇಪ್ ಕಟ್ ಮಾಡೋಣ. ಆಮೇಲೆ ಇದು ಫ್ರಂಟ್ ಶೇಪ್ ಅಂತೇಳಿ ಗೊತ್ತಾಗ್ಲಿಕ್ಕೆ ಇಲ್ಲೊಂದು ನಾಚು ನೋಡ್ರಿ. ಸ್ಲೀವ್ಸ್ ರೆಡಿ ಆಯಿತು. ಬ್ಯಾಕ್ ಪಾರ್ಟು, ಸ್ಲೀವ್ಸು, ಫ್ರಂಟ್ ಪಾರ್ಟು, ಕ್ರಾಸ್ ಬೆಲ್ಟ್. ಇನ್ನು ನೆಕ್ಸ್ಟ್ ಇದ್ದು ಫ್ಯಾಬ್ರಿಕ್ ಕಟ್ಟಿಂಗ್ ಮತ್ತು ಸ್ಟಿಚಿಂಗ್. ಓಕೆ ಫ್ರೆಂಡ್ಸ್, ಸಿಗೋಣ ನೆಕ್ಸ್ಟ್ ವಿಡಿಯೋದಾಗ. ಬಾಯ್. ಕ್ಲಾಸ್ 4 ಒಳಗೆ ಸಿಗೋಣ. ಅಲ್ಲಿ ತನಕ ಎಲ್ಲರೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋ ಇಷ್ಟ ಆದರೆ ಲೈಕ್, ಶೇರ್, ಕಮೆಂಟ್ ಮಾಡೋದನ್ನು ಮರಿಬೇಡ್ರಿ. ಓಕೆ ಫ್ರೆಂಡ್ಸ್, ಬಾಯ್.